This video is made for entertainment purpose only, it doesn't mean to hurt any. And don't take it seriously. ಸ್ವ ಇಚ್ಛಾ ಹೇಳಿಕೆ ಎಂದು ಈಗ ನಾನು ಮುಂದೆ ಹೇಳಲಿರುವ ಪಾಯಿಂಟ್ಗಳನ್ನೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ಟಾಗ ಬಹು ಸಹಜವಾಗಿ ಮನಸ್ಸಿನಲ್ಲಿ ಬರುವ ಅಭಿಪ್ರಾಯ ಒಂದೇ, ಇನ್ನೇನಕ್ಕೆ ವಿಚಾರಣೆ ಬೇಕು? ಒಪ್ಪಾಗೋಗಿದೆ, ಶಟ್ ಕ್ಲೋಸು ಶಟ್ ಹಾಕ ಒಳಕ್ಕೆ ಜಡ್ಜ್ಮೆಂಟ್ ಕೊಟ್ಬಿಡತ್ಲ ಕಡೆಗೆ ಅಂತ ಅನ್ಬೇಕಲ್ಲ. ಯಾರದು ಯಾವನದು? ಯಾವ ಆರೋಪಿಯು ಪೊಲೀಸರ ಮುಂದೆ ಕೊಟ್ಟಿರುವ ಹೇಳಿಕೆ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾದರೂ ಅದು ಅಂತಿಮವಲ್ಲ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಆ ಹೇಳಿಕೆಯನ್ನ ಆರೋಪಿ ನ್ಯಾಯಾಲಯದಲ್ಲಿ ವಾಪಸ್ ಪಡೆಯಲು ಸರ್ವತಂತ್ರ ಸ್ವತಂತ್ರರು, ಇದು ಕಾನೂನು. ಅಲ್ಲಿ ಕೇಳ್ತಾರೆ ನ್ಯಾಯಮೂರ್ತಿಗಳು, ಹಾಗಿದ್ರೆ ಇದೆಲ್ಲ ನೀವು ಹೇಳಿಲ್ವೇ ಅಂತ. ಇಲ್ಲ ಸರ್, ನಾನು ಯಾಕೆ ಕೇಳಬೇಕು, ನಂಗೆ ತಲೆ ಕೆಟ್ಟಿದ್ಯಾ, ನಾಕ್ ಬಿಟ್ರು ನೋಡಿ ಸರ್, ಯಾಕೆ ಸುಮ್ಮನೆ ಒಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟೆ ಅಂತಂದ್ರು ಆಯ್ತವಾಗ. ಬ್ಯೂಟಿಫುಲ್ ಪಾಯಿಂಟ್. ನಾನು ಕನ್ನಡ ಚಿತ್ರರಂಗದಲ್ಲಿ ನಟನಾಗಿದ್ದೇನೆ, ದರ್ಶನ್ ಹೇಳ್ತಿರೋದು, ನಾನಲ್ಲ. ಇತರೆ ವೃತ್ತಿಗಳಲ್ಲೂ ಇದ್ದೇನೆ. ಇತರೆ ವೃತ್ತಿ ಅಂದರೆ ಬಿಸಿನೆಸ್ ಇರ್ಬೋದು, ಡ್ಯಾಶು ಡ್ಯಾಶು, ಏನೋ ಬಿಸ್ನೆಸ್ ಮಾಡ್ಬೋದು, ಕೃಷಿ, ಏನ್ ಬೇಕಾದ್ರೂ ಇರ್ಬೋದು, ಕೃಷಿ ಇರ್ಬೋದು, ಇವ್ರ ಕೇಸಲ್ಲಿ ಕುದುರೆ ಸಾಕೋದಿರ್ಬೋದು, ಏನೇನೋ ಇರ್ಬೋದಪ್ಪ, ಗೊತ್ತಿಲ್ಲ. ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.